ಇಲ್ಲಿಂದ ಅಲ್ಲಿವರೆಗೆಲ್ಲ ಲಾಸ್ ಕಂಪ್ಲೀಟ್ ಝೀರೋ ಆಗಿದೆ. ಸಮೀಕ್ಷೆ ಮಾಡ್ಬೇಕಂದ್ರೂ ತೊಂದರೆ ಸರ್, ಯಾಕಂದ್ರೆ ಜಟಿ ಬೆಳೆ ನಿನ್ನೆ ರಾತ್ರಿವರೆಗೆ ಮಳೆ ಇತ್ತು ಸರ್. ಇವತ್ತು ಪ್ರೋಗ್ರಾಮ್ ಅಂತ ಈಗ ಏನ್ ಮೊದಲ ನಾಟಕಿತ್ತು ಪೂರ ಹೋಯ್ತು ಸರ್, ಮತ್ತೊಂದು ಬಿತ್ತಿ ಬರ್ಲಿಲ್ಲ ಸರ್. 20 ಚೀಲ DAP ಹಾಕಿದ್ರೆ ಬೀಜ ಹಾಂ ಸರ್. 2ನೇ ಸಲ ಹಾಕಿ 3ನೇ ಸರ್. ಒಂದ್ಸರಿ ಮಳೆ ಬಂದು ಹೋಗಿತ್ತು ಸರ್, ಅವಾಗ ಮತ್ತೆ ನಮ್ಮ ರೈತರು ಬಿತ್ತಿದ್ದಾರೆ ಸರ್, ಸಾಲಾಗಿಲ್ಲ ತಗೊಂಡು ಅದನ್ನು ಹೋಗ್ಬಿಡ್ತು ಸರ್. ಈ ಸರಿ ಬಹಳ ಜಲ್ದಿ ಮಳೆ ಆಯ್ತು ಸರ್. ಒಳಗಡೆ ನೋಡಿ ಸರ್, ಇಲ್ಲಿ ಬ್ರೌನ್ ಆಗ್ಬಿಟ್ಟಿದೆ ಸರ್, ಒಣಗಿ ಬಿಡ್ತದೆ ಸರ್. ಆಹಾರ ಎಲ್ಲ ಸಪ್ಲೈ ಬಂದೋಗ್ಬಿಡುತ್ತೆ. ಸೊ ನೋ ನ್ಯೂಟ್ರಿಯೆಂಟ್ಸ್ ವಿಲ್ ಬಿ ಸಪ್ಲೈಡ್ ಓನ್ಲಿ ಸರ್. ಒಣಗಿ ಬಿಡ್ತದೆ ಸರ್, ಅದಕ್ಕೆ ನೆಟ್ಟೆ ಅಂತ ಹೇಳ್ತಾರೆ ಸರ್. ನೆಟ್ಟೆ ರೋಗ ಅಂತ ಹಿಂದೆ ಬಂದಿತ್ತು ಸರ್. ಏನಾದ್ರೂ ಒಂದು ತೊಂದರೆ ರೈತರಿಗೆ ಆಗಿ ಆಗ್ತಾ ಇದೆ ಸರ್. ಹಸಿ ಒಣಗಿ ಹೋದಾಗ ಮತ್ತಿದು ಮತ್ತೆ ಒಣಗ ಸರ್. ಏನ್ ಮಾಡ್ತೀವಿ? ಮತ್ತೆ ಎಷ್ಟು ಬರ್ತಿತ್ತು ತೊಗರಿ? ಒಂದ್ ಎಕರೆಗೆ ಎಷ್ಟು? 1 ಎಕರೆ 5 ಕ್ವಿಂಟಲ್ 6 ಕ್ವಿಂಟಲ್ ಬರ್ತೀವಿ ಸರ್. 5-6 ಚೀಲ 6 ಚೀಲ 6 ಕ್ವಿಂಟಲ್ ಈಗ ಬರ್ತೀವಿ. ಎಷ್ಟು ಬರ್ತದೆ? ಈಗಲ್ಲ ಸರ್, ನಾ ಡೌಟ್ ಎಷ್ಟು ಆಗ್ತದೆ ಹೇಳ್ತೀನಿ ಸರ್. ನಮ್ಮ ಕೈ ಬಂದ ಆ ಉಪ್ಪು ಎತ್ತುವ ಜಾಗದಲ್ಲಿ ತೊಗರಿಯಲ್ಲಿ ನಷ್ಟ ಆಗಿಲ್ಲ ಅಲ್ವಾ? ಅಲ್ಲ, ಅಲ್ಲೂ ಸ್ಟಂಟೆಡ್ ಸರ್ ಗ್ರೋತ್, ಅಲ್ಲೂ ಜಾಸ್ತಿ ಇಲ್ಲ. ಇಲ್ಲಾಂದ್ರೆ ಇಲ್ಲಿ ತನಕ ಬರಬೇಕಾಗಿತ್ತು ಸರ್. ಅದನ್ನು ಸ್ಟಂಟೆಡ್ ಗ್ರೋತ್ ಇದೆ. ಇಲ್ಲಿ ಅಂತೂ ಕಂಪ್ಲೀಟ್ಲಿ ಹೋಗ್ಬಿಟ್ಟಿದೆ ಸರ್. ಹಸಿ ಒಳಗೆ ಅದನ್ನು ಒಣಗ್ತದೆ ಸರ್. ಸರ್ ಈಗ ಸೇಮ್ ಹಿಂಗೆ ಇರುತ್ತೆ ಸರ್. ಅಲ್ಲೂ ಕೂಡ ನೋಡಕ್ಕೆ ಇದು ಇರ್ತದೆ ಸರ್. ನೀವು ಒಳಗೆ ನೀವು ಮುರಿದ್ರೆ ಇಲ್ಲಿ ಗೊತ್ತಾಗುತ್ತೆ. ನೀರೆಲ್ಲ ಹೋದಾದ್ಮೇಲೆ ಸರ್ ಡ್ರೈ ಇಟ್ ಇಸ್ ಅ ಹೆಲ್ತಿ ಕ್ರಾಪ್, ಬಟ್ ಆಕ್ಚುಲಿ ಬೈ ನೌ ಇಟ್ ಶುಡ್ ಹ್ಯಾವ್ ಬೀನ್ ಅಟ್ ಲೀಸ್ಟ್ 3.5-4 feet ಸರ್. ಇದು ನಿತ್ಯ ರೋಗ ಸಿಂಪ್ಟಮ್ಸ್ ಬಂದಿಲ್ಲ ಡ್ರೈ ರೂಟ್ ರಾಟ್ ಬ್ರೌನ್ ಆಗಿದೆಯಲ್ಲ ಸರ್, ಇದು ಫ್ಲೋಯಮ್ ಏನಿದೆ ಸರ್, ಆಹಾರ ಹೋಗ್ತಾ ಇರೋಂಥದ್ದು ಅದು ಬ್ರೌನ್ ಆದ ಬ್ಲಾಕ್ ಆಗ್ಬಿಡುತ್ತೆ. ಫ್ಲೋಯಮ್ ಎರಡು ಬ್ಲಾಕ್ ಆಗ್ಬಿಡುತ್ತೆ ಸರ್. ಕೆಳಗಡೆಯಿಂದ ಡ್ರೈಯಿಂಗ್ ಸ್ಟಾರ್ಟ್ ಆಗ್ಬಿಡ್ತದೆ ಸರ್. ಇದು ನೆಕ್ಸ್ಟ್ ಫೇಸಿಗೆ ಬಂದಾಗ ಕೆಳಗಡೆಯಿಂದ ಒಣಗಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಸರ್. ಈಗ ಇಲ್ಲಾಗ್ಲೇ ಆಗಿದೆ ನೋಡಿ ಸರ್. ಇಲ್ಲಿ ತನಕ ಇದೆ. ಇದು ಇನ್ನೂ 10 ದಿನ ಬಿಸಿಲಿಕ್ಕಿಂತ ಇಲ್ಲ, 2 ದಿನ ಬಿಸಿಲು ಬಂದ್ರೆ ಹೋಯ್ತು. ಅಲ್ಲೇ